Hello students, in the last video we are discussed about the what type of societies people are engaged in the work and what type of agricultural form like a family of form, weaver, teachers, producing the goods and services in our economy and what type of utilize the other goods in their daily life. ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಡೆಫಿನೇಷನ್ಸ್ ಆಫ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನು ನೋಡಿದ್ದೇವೆ. ಅಂಡ್ ವಾಟ್ ಈಸ್ ದ ಮೈಕ್ರೋ ಎಕನಾಮಿಕ್ ಮೀನ್ಸ್ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಏನು ಹೇಳ್ತೈತಿ ಅಂಡ್ ಸಮಗ್ರ ಅರ್ಥಶಾಸ್ತ್ರ ಏನು ಹೇಳ್ತೈತಿ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಅಂಡ್ when we are observing the society ಅಂತಂದ್ರೆ ಒಂದು ಸಮಾಜವನ್ನು ನಾವು ವೀಕ್ಷಿಸಿದಾಗ ಆ ಸಮಾಜದಲ್ಲಿರ್ತಕ್ಕಂಥ ಜನರೆಲ್ಲರೂ ಏನ್ ಮಾಡ್ತಾರ, ಒಂದಲ್ಲ ಒಂದು ರೀತಿಯ ಕೆಲಸದೊಳಗ ತೊಡಗಿಕೊಂಡಿರ್ತಾರ. ತಾವು ತೊಡಗಿಕೊಂಡಂತಹ ಕೆಲಸದಿಂದ ಏನ್ ಮಾಡ್ತಾರ, ಕೆಲವೊಂದಿಷ್ಟು ಆದಾಯವನ್ನ ಅಥವಾ ಸರಕುಗಳನ್ನು ಬಳಸಿ ಉತ್ಪಾದಿಸಿ ಇತರೆ ಸರಕುಗಳನ್ನ ಅದರಿಂದ ಮಾರಾಟ ಮಾಡಿ ಏನ್ ಮಾಡ್ತಿರ್ತಾರ, ಪಡ್ಕೊಳ್ತಿರ್ತಾರ ಅನ್ನೋದನ್ನ ನಾವು ಅಂದ್ರೆ ಒಬ್ಬ ಕೃಷಿಕ ತನ್ನಲ್ಲಿರ್ತಕ್ಕಂತಹ ಸಲಕರಣೆಗಳನ್ನು ಬಳಸಿಕೊಂಡು ಸರಕುಗಳನ್ನು ಉತ್ಪಾದಿಸಿ ಮಾರಾಟ ಮಾಡಿ ಬಂದಂತಹ ಆದಾಯದಿಂದ ಏನ್ ಮಾಡ್ತಿರ್ತಾರ, ಇತರೆ ಸರಕುಗಳನ್ನ ಖರೀದಿಸ್ತಿರ್ತಾರ. ಹಾಗೆ ನೇಕಾರ ಮತ್ತು ಶಿಕ್ಷಕರು ಸಹ ತಮ್ಮಲ್ಲಿರ್ತಕ್ಕಂತಹ ಸಲಕರಣೆಗಳನ್ನು ಬಳಸಿಕೊಂಡು ಇತರೆ ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡ್ತಿರ್ತಾರ ಅನ್ನೋದನ್ನ ನಾವು ನೋಡ್ತೀವಿ. ಸೊ in this video we are discussing about the another important 4 marks question. ಇಲ್ಲಿ ಸಹ ನಾವು ಈ ಒಂದು ವಿಡಿಯೋದೊಳಗೂ ಸಹ ಏನು ನೋಡೋಣ ಅಂತಂದ್ರೆ ಮತ್ತೊಂದು 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆದಂತಹ ಕ್ವೆಶ್ಚನ್ ಯಾವುದು ಅಂತ ಹೇಳ್ತೀವಿ ಅಂತಂದ್ರೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ. ಏನದವ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಅಂತಂದ್ರೆ ಒಂದು ಆರ್ಥಿಕತೆ ಒಳಗ ಬರ್ತಕ್ಕಂತ ಕೇಂದ್ರೀಯ ಸಮಸ್ಯೆಗಳು. ಅಂತಂದ್ರೆ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ನಾವು ಹೇಳ್ತೀವಿ. ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಏನೇನದಾವ, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ನಾವು ನೋಡೋಣ ಅಂತ ಹೇಳ್ತೀವಿ. ಸೊ when we are observing the economy we are seeing our production condition. ಹಾಗಾದ್ರೆ ನಮ್ಮ ಒಂದು ಅರ್ಥವ್ಯವಸ್ಥೆಯನ್ನು ನೋಡಿದ್ದೀವಿ. ಆ ಅರ್ಥವ್ಯವಸ್ಥೆ ಒಳಗೆ ಏನ್ ತೋರಿಸ್ತಾ ಇತ್ತು ಅಂತಂದ್ರೆ ಉತ್ಪಾದನೆ ಪ್ರಮಾಣವನ್ನ ತೋರಿಸ್ತಾ ಇತ್ತು. ಇಟ್ ಮೀನ್ಸ್ when we are observing the form of family they are producing the agricultural goods, and when we are observing the weaver he is also producing the clothes, and when we are observing the teachers he made up of the good persons in our economy like a valued people in our economy. ಅಂತಂದ್ರೆ ಒಂದು ಕೃಷಿ ಕುಟುಂಬವನ್ನು ನೋಡಿದಾಗ ಆ ಕೃಷಿ ಕುಟುಂಬ ಏನ್ ಮಾಡ್ತಾ ಇತ್ತು, ಜನರಿಗೆ ಬೇಕಾಗ್ತಕ್ಕಂತ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತೈತಿ ಅಂತ ನಾವು ನೋಡ್ತಾ ಇದ್ದೀವಿ. ಒಬ್ಬ ನೇಕಾರನನ್ನ ನೋಡಿದಾಗ ಅವ ಏನ್ ಮಾಡ್ತಾನ, ಜನರಿಗೆ ಬೇಕಾಗ್ತಕ್ಕಂತ ಬಟ್ಟೆಯನ್ನ ಉತ್ಪಾದಿಸಿ ಇರ್ತಾನ ಅಂತ ನಾವು ನೋಡಿದ್ದೀವಿ. ಅದೇ ರೀತಿ ಒಬ್ಬ ಶಿಕ್ಷಕನನ್ನ ನೋಡಿದಾಗ ಆ ಶಿಕ್ಷಕ ಒಂದು ಸಮಾಜಕ್ಕೆ ಉತ್ತಮ ಪುರುಷರನ್ನ ಅಥವಾ ಉತ್ತಮ ಜನರನ್ನ ಸರಬರಾಜು ಮಾಡ್ತಾನ. ಅಂದ್ರೆ ತನ್ನಲ್ಲಿರ್ತಕ್ಕಂತ ಸ್ಕಿಲ್ ಅನ್ನ ಬಳಸಿ ಏನ್ ಮಾಡ್ತಾನ, ಜನರಿಗೆ ಜ್ಞಾನವನ್ನ ಕೊಟ್ಟು ಏನ್ ಮಾಡ್ತಾನ, ಉತ್ತಮ ವ್ಯಕ್ತಿಗಳನ್ನ ಸಮಾಜಕ್ಕೆ ಬಿಡುಗಡೆಯನ್ನ ಮಾಡ್ತಾನ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಸೊ when we are observing the central problems of an economy that is mainly represented to main 3 central problems in our economy. ಹಾಗಾದ್ರೆ ಈ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನ ನಾವು ನೋಡಿದಾಗ ನಮ್ಮ ಆರ್ಥಿಕತೆ ಒಳಗ ಪ್ರಮುಖವಾಗಿ 3 ಸಮಸ್ಯೆಗಳು ಉದ್ಭವವಾಗ್ತವು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಸೊ why the central problems are arise? ಹಾಗಾದ್ರೆ ಏಕೆ ಈ ಕೇಂದ್ರೀಯ ಸಮಸ್ಯೆಗಳು ಉದ್ಭವ ಆಗ್ತವು ಅಂತ ನಾವು ನೋಡ್ತೀವಿ. ಯಾಕಂತಂದ್ರೆ when we are observing the last video that is mainly represented to family form, weaver, teacher, doctor, lawyer and other workers are engaged in the work and they are used to goods and services in their daily life but not used the all type of goods. ಹಾಗಾದ್ರೆ ನಾವು ಹಿಂದಿನ ವಿಡಿಯೋದೊಳಗೆ ಹೇಳಿದ್ದೀವಿ, ಜನರು ಪ್ರತಿಯೊಂದು ಒಂದಲ್ಲ ಒಂದು ರೀತಿಯಾದಂತಹ ಕೆಲಸದೊಳಗ ತೊಡಗಿರ್ತಾರ. ಹಾಗಾಗಿ ಬಂದಂತ ಆದಾಯದಿಂದ ಏನ್ ಮಾಡ್ತಾರ, ಇತರೆ ಸರಕು ಮತ್ತು ಸೇವೆಗಳನ್ನ ಬಳಸಿಕೊಂಡು ಏನ್ ಮಾಡ್ತಾರ, ತಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ತಾರ. ಹಾಗಾದ್ರೆ ಇತರೆ ಸರಕು ಸೇವೆಗಳನ್ನ ಬಳಸಿಕೊಳ್ತಿರ್ತಾರ.
ಹಾಗಾಗಿ ತಮಗ ಲಭ್ಯವಿರತಕ್ಕಂತ ಸರಕುಗಳನ್ನ ಮಾತ್ರ ಬಳಸಿಕೊಳ್ತಾರ, ಎಲ್ಲಾ ರೀತಿಯ ಸರಕುಗಳನ್ನ ಬಳಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ನಾವು ಹೇಳ್ತೀವಿ. ಯಾಕಂತಂದ್ರೆ when we are observing the problems of choice ಅಂತಂದ್ರೆ ಆಯ್ಕೆಯ ಸಮಸ್ಯೆ ಅನ್ನುವಂಥದ್ದು ಏನ್ ಕಾಣಿಸ್ತದೆ ನಮ್ಗ ಉದ್ಭವವಾಗ್ತೈತಿ ಅಂತ ಹೇಳ್ತಾರೆ. ಬಿಕಾಸ್ when we are observing the people like a societies of a people, the human wants are unlimited but their satisfactory goods are limited. Therefore our problems of choice will be arising. ಯಾಕ ನಮ್ಗ ಆಯ್ಕೆಯ ಸಮಸ್ಯೆ ಉದ್ಭವ ಆಗ್ತೈತಿ ಅಂತ ಹೇಳ್ತಾರ. ಯಾಕ ಆಯ್ಕೆಯ ಸಮಸ್ಯೆ ಉದ್ಭವ ಆಗ್ತೈತಿ ಅಂತಂದ್ರೆ ಜನರ ಬಯಕೆಗಳು ಏನದವ ಬಹಳಷ್ಟು ಅದಾವ, ಅಂದ್ರೆ ಅಗಣಿತವಾಗ್ಯಾವ. ಈಗ ಒಬ್ಬ ಎಕ್ಸ್ ಅನ್ನುವಂತ ವ್ಯಕ್ತಿಗೆ ಒಂದು ಮನೆ ಇತ್ತು ಅಂತಂದ್ರೆ ಒಂದು ಸ್ಮಾಲ್ ಅಂದ್ರೆ ಒಂದು 1 BHK ನಷ್ಟು ಅಂದ್ರೆ ಒಂದು ಬೆಡ್ರೂಮ್ ಹಾಲ್ ಅಂಡ್ ಕಿಚನ್ ಅಂದ್ರೆ 1 BHK ನಷ್ಟು ಮನಿ ಇತ್ತು ಅಂತಂದ್ರೆ ಅವನಿಗೆ ಏನ್ ಅನಿಸುತ್ತೈತಿ 2 BHK ನಷ್ಟು ಮನಿ ಬೇಕು ಅನಿಸುತ್ತೈತಿ. ಇನ್ನ 2 BHK ಮನಿ ಇದ್ದವನಿಗೆ 2 ಫ್ಲೋರ್ ಇರ್ತಕ್ಕಂಥ 2 ಅಂತಸ್ತಿನ ಮನಿ ಬೇಕು ಅನಿಸ್ತೈತಿ. ಇನ್ನ 2 ಫ್ಲೋರ್ ಮನಿ ಇರ್ತಕ್ಕಂಥವನಿಗೆ 4 ಫ್ಲೋರ್ ನಷ್ಟು ಇರಬೇಕು ಅನಿಸ್ತೈತಿ. ಅದೇ ರೀತಿ ಒಬ್ಬನಿಗೆ ಬರೀ ಸೈಕಲ್ ಇತ್ತು ಅಂತಂದ್ರೆ ಅವನಿಗೆ ಬೈಕ್ ಬೇಕು ಅನಿಸ್ತೈತಿ, ಬೈಕ್ ಇದ್ದವನಿಗೆ ಕಾರ್ ಬೇಕು ಅನಿಸ್ತೈತಿ, ಕಾರ್ ಇದ್ದವನಿಗೆ ಹೆಲಿಕಾಪ್ಟರ್ ಬೇಕು ಅನಿಸ್ತೈತಿ, ಹೆಲಿಕಾಪ್ಟರ್ ಇದ್ದವನಿಗೆ ಏರೋಪ್ಲೇನ್ ಬೇಕು ಅನಿಸ್ತೈತಿ. ಅದೇ ರೀತಿ human wants are unlimited but the satisfactory goods are limited. Therefore problem of choice will be arising. ಹಾಗಾಗಿ ಮಾನವನ ಬಯಕೆಗಳು ಏನದವ ಅಪರಿಮಿತವಾಗವು, ಅವುಗಳನ್ನ ತೃಪ್ತಿಪಡಿಸಿಕೊಳ್ಳತಕ್ಕಂತ ಸರಕು ಮತ್ತು ಸೇವೆಗಳು ಏನದವ ಮಿತಿ ಒಳಗದವ. ಹಾಗಾಗಿ ಆಯ್ಕೆಯ ಸಮಸ್ಯೆ ಉದ್ಭವ ಆಗ್ತೈತಿ ಅಂತ ನಾವು ಹೇಳ್ತೇವೆ. ಸೊ that is also mainly represented to. ಹಾಗಾಗಿ ಅದು ಏನ್ ತೋರಿಸ್ತೈತಿ ಅಂತಂದ್ರೆ ಒಂದು ಆರ್ಥಿಕತೆಯ ಸಮಸ್ಯೆಗಳನ್ನ ತೋರಿಸ್ತೈತಿ. ಹಾಗಾದ್ರೆ when we are observing the every society, they are producing the goods and services and it will be engaged in the production system. ಹಾಗಾಗಿ ಒಂದು ಆರ್ಥಿಕತೆ ಜನರಿಗೆ ನೆಸೆಸಿಟಿ ಇರತಕ್ಕಂತ ಅಂದ್ರೆ ಜನರಿಗೆ ಏನು ಅತಿ ಅಗತ್ಯ ಇರ್ತಾವಲ್ಲ ಅಂತ ಸರಕುಗಳನ್ನು ಉತ್ಪಾದಿಸಿ ಕೊಡಬೇಕು ಅನ್ನುವಂತಹ ಪ್ರತಿಯೊಂದು ಸೊಸೈಟಿಯ ಒಂದು ಏನಾಗಿರ್ತೈತಿ ಇಂಟೆನ್ಷನ್ ಆಗಿರ್ತೈತಿ. ಹಾಗಾಗಿ ಅದು ಏನಾಗ್ತೈತಿ ಉತ್ಪಾದನೆ ಒಳಗ ತೊಡಗಿಕೊಳ್ತಾ ಇರ್ತೈತಿ ಅಂತ ಹೇಳ್ತಾರ. ಹಾಗಾದ್ರೆ when we are observing the production condition, what are the problem? ಹಾಗಾದ್ರೆ ಇಲ್ಲಿ ಉತ್ಪಾದನೆಯನ್ನು ನೋಡಿದಾಗ ಆ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಏನು ಸಮಸ್ಯೆಗಳು ನಮಗೆ ಕಾಣ್ತಾವು ಅಂತ ಹೇಳ್ತೀವಿ ಅಂತಂದ್ರೆ ವಾಟ್ ಈಸ್ ಪ್ರೊಡ್ಯೂಸ್ಡ್, ಏನೈತಿ ಅಂತ ಹೇಳ್ತೀವಿ ಅಂತಂದ್ರೆ ವಾಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ವಾಟ್ ಕ್ವಾಂಟಿಟಿ. ಹಾಗಾದ್ರೆ ಏನನ್ನ ಉತ್ಪಾದಿಸಬೇಕು, ವಾಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ವಾಟ್ ಕ್ವಾಂಟಿಟಿ, ಏನನ್ನ ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಮೀನ್ಸ್ ವಾಟ್ ಈಸ್ ಪ್ರೊಡ್ಯೂಸ್ಡ್ ಅಂಡ್ ಇನ್ ವಾಟ್ ಕ್ವಾಂಟಿಟಿ, ಏನನ್ನ ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಹೌದಲ್ಲ? ಯಾಕಂತ ಹೇಳ್ತೀವಿ ಅಂತಂದ್ರೆ ಥಿಂಕ್ ಆಫ್ ಎವ್ರಿ ಸೊಸೈಟಿ. ನಾವು ಪ್ರತಿಯೊಂದು ಸಮಾಜವನ್ನ ಯೋಚಿಸಿದಾಗ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್. Then what type of goods are producing in our country economy? ಹಾಗಾದ್ರೆ ಏನು ಉತ್ಪಾದಿಸಬೇಕು ಅನ್ನುವಂಥದ್ದು ನಮಗೆ ಸಮಸ್ಯೆ ಬರ್ತೈತಿ. ಹೌದಿಲ್ಲ? It means when we are observing the necessity goods of our people, ಹಾಗಾದ್ರೆ ನಮ್ಮ ಜನರಿಗೆ ಒಂದು ದಿನ ಇರುವುದಕ್ಕಂತ ಸರಕುಗಳು ಯಾವುವು ಅಂತ ಹೇಳ್ತೀನಿ ಅಂತಂದ್ರೆ ಆಹಾರ ಆಗಿರ್ಬೋದು, ಫುಡ್, ಶೆಲ್ಟರ್, ಕ್ಲಾಸಿಂಗ್, ಎಜುಕೇಶನ್ ಅಂಡ್ ಹೆಲ್ತ್. ಹಾಗಾದ್ರೆ ನಾವು ನೆಸೆಸಿಟಿ ಗೂಡ್ಸ್ ಅಂದ್ರೆ ಏನ್ ಹೇಳ್ತೀವಿ? ಆಹಾರ, ಇದು ವಸತಿ ಮತ್ತು ಬಟ್ಟೆ, ಶಿಕ್ಷಣ ಹಾಗೂ ಆರೋಗ್ಯ ಅಂತ ಹೇಳ್ತೀವಿ. ಹಾಗಾದ್ರೆ ಬರೀ ಜನರಿಗೆ ಬೇಕಾಗತಕ್ಕಂತ ಫುಡ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಜನರಿಗೆ ಬೇಕಾಗತಕ್ಕಂತ ಬರೀ ಆಹಾರವನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಬರೀ ಶೆಲ್ಟರ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಬರೀ ಕ್ಲಾತ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಬರೀ ಎಜುಕೇಶನ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಬರೀ ಹೆಲ್ತ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಮೀನ್ಸ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಎ ಫುಡ್ ಕ್ರಾಪ್ ಮಟೀರಿಯಲ್ or shelter type of material
or clothing material or education facility or health facilities what will be produced in our economy. ಹಾಗಾಗಿ ನಮ್ಮ ಆರ್ಥಿಕತೆ ಏನನ್ನ ಉತ್ಪಾದಿಸಬೇಕು, ಹೌದಿಲ್ಲ, ಏನು ಉತ್ಪಾದಿಸಬೇಕು ಅನ್ನುವಂತ ಸಮಸ್ಯೆ ನಮಗೆ ಏನಾಗ್ತೈತಿ, ಎದ್ದು ಕಾಣ್ತೈತಿ ಅಂತ ನಾವು ಹೇಳ್ತೀವಿ. ಯಾಕೆ ಎದ್ದು ಕಾಣ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ಬರೀ ಆಹಾರ ಕೊರತೆ ಐತಿ ಅಂತ ಆಹಾರವನ್ನು ಉತ್ಪಾದಿಸಿದ್ರೆ, ಬರೀ ವಸತಿಯ ಕೊರತೆ ಐತಿ ಅಂತ ವಸತಿಯನ್ನು ಉತ್ಪಾದಿಸಿದ್ರೆ, ಬರೀ ಬಟ್ಟೆಯ ಅಭಾವ ಐತಿ ಅಂತ ಬರೀ ಬಟ್ಟೆಗಳನ್ನು ಉತ್ಪಾದಿಸಿದ್ರೆ, ಸಪೋಸ್ ವೆನ್ ದ ವಾರ್ ವಿಲ್ ಬಿ ಅರೈವಿಂಗ್ ಅಂದ್ರೆ ಯುದ್ಧ ಅನ್ನುವಂಥದ್ದು ಏನಾದ್ರೂ ಸಂಭವಿಸಿತು ಅಂತಂದ್ರೆ ಅವಾಗ ಏನ್ ಮಾಡೋದು, ನಾವು ಫುಡ್ ಅನ್ನ ಉತ್ಪಾದಿಸುವ, ಬರೀ ಇಲ್ಲಿ ಒಂದು ರಾಗಿ ಮುದ್ದೆ ತಗೊಂಡು ಹೋಗಿದ್ದೀವಿ ಅಥವಾ ಜೋಳದಿಂದ ನಿಮಗೆ ಸುಡಿತೀವಿ ಅಂತ ನಡೀತಿದ್ದಾನೆ. ಬರೀ ನಾನು ಶೆಲ್ಟರ್ ಮನೆಯನ್ನು ಉತ್ಪಾದಿಸಿನಿ, ಹಾಗಾಗಿ ಬರೀ ನಮ್ಮ ಮನೆ ಒಳಗ ವಸ್ತೀವಿ ಅಂತ ನಡೀತಿದ್ದಾನೆ. ಬರೀ ನಾ ಬಟ್ಟೆಯನ್ನು ಉತ್ಪಾದಿಸಿನಿ, ಬಟ್ಟೆಯಿಂದ ಯುದ್ಧ ಮಾಡ್ತೀನಿ ಅಂತ ನಡೀತಿದ್ದಾನೆ. ಬರೀ ಎಜುಕೇಶನ್ ಅನ್ನ ಕೊಟ್ಟಿನಿ, ಎಜುಕೇಶನ್ ಇಂದ ಇಲ್ಲ. ಹಾಗಾಗಿ when we are observing the economy, we are producing the our necessity goods and other materials like a war material, equipments, services, health and etc. ಹಾಗಾಗಿ ಪ್ರತಿಯೊಂದು ಅರ್ಥವ್ಯವಸ್ಥೆಯೊಳಗ ಏನನ್ನ ಉತ್ಪಾದಿಸಬೇಕು ಅನ್ನುವಂತಹ ಸಮಸ್ಯೆ ನಮಗೆ ಏನಾಗ್ತೈತಿ, ಎದ್ದು ಕಾಣ್ತಾ ಇರ್ತೈತಿ ಅಂತ ನಾವು ಹೇಳ್ತೀವಿ. ಅಂಡ್ ದ ಸೆಕೆಂಡ್ ಒನ್ ಇಸ್, ಹಾಗಾದ್ರೆ ಎರಡನೇದು ಏನು ನಮಗ ಸಮಸ್ಯೆ ಕಾಣ್ತೈತಿ ಅಂತಂದ್ರೆ ಹೌ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್, ಹೌ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್. ಹಾಗಾದ್ರೆ ಈ ಸರಕುಗಳನ್ನ ಹೇಗೆ ನಾವು ಉತ್ಪಾದಿಸಬೇಕು, ಹೌದಿಲ್ಲ, ಈ ಸರಕುಗಳನ್ನು ನಾವು ಏನ್ ಮಾಡಬೇಕು, ಹೇಗೆ ಉತ್ಪಾದಿಸಬೇಕು, ಈ ಸರಕುಗಳನ್ನು ನಾವು ಹೇಗೆ ಉತ್ಪಾದಿಸಬೇಕು, ಹೌದಿಲ್ಲ, ಇದು ಒಂದು ನಮಗ ಸಮಸ್ಯೆ ಕಾಣ್ತೈತಿ. ಬರೀ ನಾವು ಸರಕುಗಳನ್ನು ಉತ್ಪಾದಿಸಬೇಕು ಅನ್ಕೊಂಡಿವಿ, ಹಾಗಾದ್ರೆ ಹೇಗೆ ಉತ್ಪಾದಿಸಬೇಕು, ಹೌದಿಲ್ಲ. ಸಪೋಸ್ when we are observing the developed country, they are used to money and they will be producing the goods and services. ಯಾವಾಗ ಒಂದು ಅಭಿವೃದ್ಧಿ ಹೊಂದಿರುವಂತಹ ದೇಶ ಇರ್ತೈತಲ್ಲ, ಆ ದೇಶ ಏನ್ ಮಾಡ್ಕೊಂಡಿರ್ತೈತಿ, ತನ್ನಗ ಬೇಕಾಗ್ತಕ್ಕಂತ ಸರಕು ಮತ್ತು ಸೇವೆಗಳನ್ನ ಸುಲಭವಾಗಿ ಹಣದ ಮುಖಾಂತರ ಉಪಯೋಗಿಸಿಕೊಳ್ಳುತ್ತದೆ. And when we are observing the developing and underdeveloped country, ಹಾಗಾದ್ರೆ ಹಿಂದುಳಿದಿರತಕ್ಕಂತ ಮತ್ತು ಮುಂದುವರಿತಕ್ಕಂತ ಒಂದು ಎಕಾನಮಿಗಳನ್ನ ನೋಡಿದಾಗ ಅವು ಹೇಗೆ ಉತ್ಪಾದಿಸಬೇಕು ಅನ್ನುವಂಥದ್ದು ಒಂದು ಸಮಸ್ಯೆ ನಮಗ ಬರ್ತೈತಿಲ್ಲ. ಯಾಕಂತಂದ್ರೆ when we are observing the how are the good produce, we are utilizing the labor or capital. ನಾನು ಬಂಡವಾಳವನ್ನು ಬಳಸಿಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡಲು ಅಥವಾ ಶ್ರಮವನ್ನು ಬಳಸಿಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡಲು, ಹೌದಿಲ್ಲ. ಯಾಕಂತಂದ್ರೆ ಬಂಡವಾಳವನ್ನು ಬಳಸಿಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡಿದ್ರೆ ಏನಾಗ್ತೈತಿ, ಬರೀ ಬಂಡವಾಳ ಸಾಂದ್ರ ಸರಕುಗಳು ಬರ್ತಾವ. ಅಂತಂದ್ರೆ we are producing the capitalist, it means capitalized goods and services. ಬಂಡವಾಳ ಸಾಂದ್ರ ಸರಕುಗಳು ನಮಗೆ ಉತ್ಪಾದನೆ ಆಗ್ತವು ಯಾವಾಗ ಶ್ರಮವನ್ನ ಇರ್ತೈತಲ್ಲ. ಇಟ್ ಮೀನ್ಸ್ when we are producing the labor used of goods, it means a labor used of goods, we are producing the final goods like a ready-made goods in our economy. ಅಂತಂದ್ರೆ ಶ್ರಮವನ್ನ ಬಳಸಿಕೊಂಡು ಉತ್ಪಾದನೆ ಮಾಡಿದ್ರೆ ಕೇವಲ ನಮಗೆ ಶ್ರಮ ಸಾಂದ್ರ ಸರಕುಗಳು ಸಿಗ್ತಿರ್ತಾವ. But when we are observing the economy, both goods and services are necessity in our economy. ಹಾಗಾದ್ರೆ ನಮ್ಮ ಅರ್ಥವ್ಯವಸ್ಥೆಯನ್ನು ನೋಡಿದಾಗ ಎರಡೂ ಸರಕುಗಳು ನಮಗೆ ಏನಾಗ್ತಿರ್ತಾವ, ಬೇಕಾಗ್ತಾ ಇರ್ತಾವು. ಯಾಕಂತಂದ್ರೆ ಪ್ರತಿಯೊಂದು ಸಮಾಜದಲ್ಲಿಯೂ ಸಹ ಏನ್ ಬೇಕು, ಬಂಡವಾಳ ಸರಕುಗಳು ಬೇಕು, ಶ್ರಮ ಸಾಂದ್ರ ಸರಕುಗಳನ್ನು ಬೇಕು. So when we are observing the using of capital goods, ಹಾಗಾದ್ರೆ ಒಂದು ರಾಷ್ಟ್ರ ಬರೀ ಬಂಡವಾಳ ಸರಕುಗಳನ್ನೇ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ we are observing the rise of unemployment. ಹಾಗಾಗಿ ಏನಾಗಿರ್ತದಲ್ಲಿ ಶ್ರಮಜೀವಿಗಳಿಗೆ ಉದ್ಯೋಗವಿಲ್ಲದೆ ಎಲ್ಲರೂ ಏನಾಗ್ಬಿಟ್ರ ನಿರುದ್ಯೋಗಿಗಳು ಆಗುವಂತಹ ಸಾಧ್ಯತೆಗಳು ಇರ್ತಾವು. And when we are observing the population situation or a improvement of population or a country or we are welfare of the economy, we are utilizing the labor but our economy producing the low level of goods and services in our economy. ಅದೇ ರೀತಿ ಬರೀ ಶ್ರಮವನ್ನ ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿದ್ರೆ
ಒಂದು ರಾಷ್ಟ್ರ ಏನಾಗಿರ್ತೈತಿ ಅತಿ ಕಡಿಮೆಯಾದಂತಹ ಉತ್ಪಾದನೆಯನ್ನ ಮಾಡಿಕೊಂಡು ಹೋಗ್ತಾ ಇರ್ತೈತಿ ಅಂತ ಹೇಳ್ತೀವಿ. ಹಾಗಾಗಿ ವಿಚ್ ಕಂಟ್ರಿ ಹ್ಯಾವಿಂಗ್ ದ ಲಾಟ್ ಆಫ್ ಕ್ಯಾಪಿಟಲ್, ಯಾವ ಒಂದು ದೇಶ ಹೆಚ್ಚಿನ ಪ್ರಮಾಣದ ಬಂಡವಾಳವನ್ನು ಹೊಂದಿರ್ತಿಲ್ಲ, ಇಟ್ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಕ್ಯಾಪಿಟಲೈಸ್ಡ್ ಗೂಡ್ಸ್ ಅಂಡ್ ಸರ್ವಿಸಸ್. ಹಾಗಾಗಿ ಬಂಡವಾಳವನ್ನು ಅಧಿಕವಾಗಿ ಹೊಂದಿರುವಂತಹ ದೇಶ ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದಿಸಿದ್ರೆ, ವಿಚ್ ಎಕನಾಮಿ ಹ್ಯಾವಿಂಗ್ ಎ ಲಾಟ್ ಆಫ್ ಲೇಬರ್, ಅಂದ್ರೆ ಯಾವ ಒಂದು ರಾಷ್ಟ್ರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರಲಿಲ್ಲ, ಇಟ್ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಲೇಬರ್ ಯೂಸ್ ಆಫ್ ಗೂಡ್ಸ್, ಶ್ರಮವನ್ನು ಬಳಸಿಕೊಂಡು ಉತ್ಪಾದನೆ ಮಾಡುವಂತಹ ಸರಕುಗಳು ಬೇಕು ಅಂತ ನಾವು ಹೇಳ್ತೀವಿ. ಅಂಡ್ ದ ಥರ್ಡ್ ಒನ್ ಈಸ್, ನಮ್ದು ಮೂರನೇದು ಏನೈತಿ ಅಂತ ಹೇಳ್ತೀವಿ ಅಂತಂದ್ರೆ ಫಾರ್ ಮೀನ್ಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಇನ್ ಎ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತಂದ್ರೆ ಫಾರ್ ಹೂಮ್ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್ಡ್. ಹಾಗಾದ್ರೆ ಈ ಸರಕುಗಳನ್ನ ಯಾರಿಗಾಗಿ ಉತ್ಪಾದಿಸಬೇಕು, ಆರ್ whom these are produced, ಯಾರಿಗಾಗಿ ಈ ಸರಕುಗಳನ್ನ ಉತ್ಪಾದಿಸಬೇಕು, ಹೌದಿಲ್ಲ? ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು ನಾವು? ಸೊ we are producing a rich people or middle class people, ನಾವು ಅತಿ ಶ್ರೀಮಂತರಿಗೆ ಬೇಕಾಗತಕ್ಕಂತ ಸರಕುಗಳನ್ನು ಉತ್ಪಾದಿಸಬೇಕು, ಅಥವಾ ಮಿಡಲ್ ಕ್ಲಾಸ್ ಒಳಗೆ ಇರತಕ್ಕಂತ ಸರಕುಗಳನ್ನು ಉತ್ಪಾದಿಸಬೇಕು, ಅಥವಾ ಪುವರ್ ಜನರಿಗೆ ಬೇಕಾಗತಕ್ಕಂತ ಸರಕುಗಳನ್ನು ಉತ್ಪಾದಿಸಬೇಕು, ಹೌದಿಲ್ಲ? ಯಾಕಂತಂದ್ರೆ ನಮ್ಮ ಎಕನಾಮಿ ಒಳಗ ಮೂರು ವರ್ಗಗಳು ಅದಾವ, ರಿಚ್ ಪೀಪಲ್, ಮಿಡಲ್ ಕ್ಲಾಸ್ ಪೀಪಲ್ ಅಂಡ್ ಪುವರ್ ಪೀಪಲ್. ನಮ್ಮ ಅರ್ಥವ್ಯವಸ್ಥೆ ಒಳಗ ಮೂರು ರೀತಿಯಾದಂತಹ ಜನರು ಅದಾರ. ಯಾರ್ಯಾರು ಅಂತಂದ್ರೆ ಶ್ರೀಮಂತರು ಅದಾರ, ಮಧ್ಯಮ ವರ್ಗದವರು ಅದಾರ ಮತ್ತು ಹಿಂದುಳಿದ ವರ್ಗದವರು ಅದಾರ. ಸೊ ವೆನ್ ವಿ ಆರ್ ಪ್ರೊಡ್ಯೂಸಿಂಗ್ ದ ಲಕ್ಸುರಿಯಸ್ ಗೂಡ್ಸ್, ಹಾಗಾದ್ರೆ ನಾ ಏನಾದ್ರೂ ಲಾಭವನ್ನ ಗಳಿಸುವ ಸಲುವಾಗಿ ಐಷಾರಾಮಿ ಸರಕುಗಳನ್ನು ಉತ್ಪಾದಿಸಿದ್ರೆ, ಲಕ್ಸುರಿ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದೀನಿ ಅಂತಂದ್ರೆ ದೇ ಆರ್ ನಾಟ್ ಯೂಸ್ಡ್ ಟು ಮಿಡಲ್ ಕ್ಲಾಸ್ ಅಂಡ್ ಪುವರ್ ಪೀಪಲ್. ಆ ಲಕ್ಸುರಿ ಗೂಡ್ಗಳು ಮಧ್ಯಮ ವರ್ಗದವರಿಗೆ ಮತ್ತು ಬಡ ವರ್ಗದವರಿಗೆ ಯಾವುದೇ ರೀತಿಯಾದಂತಹ ಬಳಕೆಗೆ ಬರೋದಿಲ್ಲ. ಅವಾಗ ಏನ್ ಮಾಡಬೇಕಾಗ್ತದೆ, ಅವರು ಬರೀ ಸುಮ್ಕೊಂಡಿರ್ಬೇಕಾಗ್ತದೆ. And when we are observing the producing a low level of goods like a poor people used of goods, ಹಾಗಾದ್ರೆ ಬಡ ಜನರಿಗೆ ಬೇಕಾಗತಕ್ಕಂತಹ ಸರಕುಗಳನ್ನು ಉತ್ಪಾದಿಸಿದ್ವಿ ಅಂತಂದ್ರೆ ಎಕಾನಮಿ ಇಸ್ ನಾಟ್ ಡೆವಲಪಿಂಗ್, ಆರ್ಥಿಕತೆ ಆಗೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಯಾಕಂತಂದ್ರೆ ಬರೀ ನಾನು ಬಡತನವನ್ನು ನಿವಾರಿಸುವುದಕ್ಕೆ ಕಡಿಮೆ ಬೆಲೆಯ ಸರಕುಗಳನ್ನು ಉತ್ಪಾದಿಸಿದ್ವಿ ಅಂತಂದ್ರೆ ಅರ್ಥವ್ಯವಸ್ಥೆ ಏನಾದರೂ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೇನಾ? ಆಗೋದಿಲ್ಲ. ಅಂಡ್ ಸಪೋಸ್ ವೆನ್ ವಿ ಆರ್ ಯುಟಿಲೈಸೇಷನ್ ಆಫ್ ಮಿಡಲ್ ಕ್ಲಾಸ್ ಪೀಪಲ್ ಗೂಡ್ಸ್, ಹಾಗಾಗಿ ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟಂತಹ ಸರಕುಗಳನ್ನ ಏನಾದರೂ ನಾನು ಉತ್ಪಾದಿಸಿದ್ವಿ ಅಂತಂದ್ರೆ ಇಟ್ ಈಸ್ ಆಲ್ಸೋ ನಾಟ್ ಇನ್ಕ್ರೀಸಸ್ ದ ಎಕನಾಮಿಕ್ ಡೆವಲಪ್ಮೆಂಟ್, ಅದು ಸಹ ಏನಾಗುವುದಿಲ್ಲ, ಆರ್ಥಿಕತೆಯ ಒಂದು ಅಭಿವೃದ್ಧಿ ಆಗುವುದಿಲ್ಲ. ಹಾಗಾಗಿ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಇಟ್ ಮೀನ್ಸ್ ದ whom these are goods produced, that is mainly represented to we are producing a both luxurious goods and poor people goods. ಹಾಗಾಗಿ ಒಂದು ರಾಷ್ಟ್ರದಲ್ಲಿ ಬಡ ಜನರಿಗೂ ಅನುಕೂಲವಾಗತಕ್ಕಂಥವಾಗಿರ್ಬೋದು, ಶ್ರೀಮಂತರಿಗೂ ಖರೀದಿಸುವುದಕ್ಕಾಗತಕ್ಕಂತಹ ಸರಕುಗಳನ್ನು ನಾವೇನ್ ಮಾಡಬೇಕು, ಉತ್ಪಾದನೆ ಮಾಡಿಕೊಡಬೇಕು ಅಂತ ಹೇಳ್ತಾನ. ಇದಿಷ್ಟು ಏನೈತಿ ನಿಮ್ಗ ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ ವಾಟ್ ಆರ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ. ಒಂದು ಆರ್ಥಿಕತೆ ಒಳಗ ಏನೆಲ್ಲಾ ಸಮಸ್ಯೆಗಳು ಉದ್ಭವ ಆಗ್ತಾವು, ಆ ಸಮಸ್ಯೆಗಳಿಗೆ ತಕ್ಕ ಹಾಗೆ ನಾವು ಏನೇನ್ ನೋಡ್ಬೋದು ಅಂತಂದ್ರೆ, ಏನನ್ನ ಉತ್ಪಾದಿಸಬೇಕು ಅಂದಾಗ ಏನು ಉತ್ಪಾದಿಸಬೇಕು, ನಾ ಆಹಾರ ಸಂಬಂಧಿ ಸರಕುಗಳನ್ನು ಉತ್ಪಾದಿಸಬೇಕು, ಆರೋಗ್ಯ ಸಂಬಂಧಿ ಸರಕುಗಳನ್ನು ಉತ್ಪಾದಿಸಬೇಕು, ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಸರಕುಗಳು ಅಥವಾ ಕೈಗಾರಿಕೆ, ಇಂತಹ 108 ಸಮಸ್ಯೆಗಳು ಏನಂತವ ನಮ್ಮ ಆರ್ಥಿಕತೆ ಒಳಗ ಸಿಗ್ತಾವು ಅಂತ ನಾವು ನೋಡ್ತೀವಿ. ಅಂಡ್ ನೆಕ್ಸ್ಟ್ ಒನ್ ನೋಡಿದಾಗ ಹೌ ಆರ್ ದಿ ಫುಡ್ ಪ್ರೊಡ್ಯೂಸ್, ಹಾಗಾದ್ರೆ ಈ ಎಂತ ಸರಕುಗಳನ್ನು ಉತ್ಪಾದಿಸಬೇಕು, ನಾವು ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದಿಸಬೇಕು ಅಥವಾ ಶ್ರಮ ಸಾಂದ್ರ ಸರಕುಗಳನ್ನು ಉತ್ಪಾದಿಸಬೇಕು. ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದಿಸಬೇಕು ಅಂದ್ರೆ ನಮಗ ಏನ್ ಬೇಕು, ಬಹಳಷ್ಟು ಬಂಡವಾಳ ಬೇಕಾಗಿರ್ತೈತಿ. ಶ್ರಮ ಸಾಂದ್ರ ಸರಕುಗಳನ್ನು ಉತ್ಪಾದಿಸಬೇಕು ಅಂತಂದ್ರೆ ಏನಾಗ್ತಿರ್ತೈತಿ, ಬಹಳಷ್ಟು ಶ್ರಮ ಬೇಕಾಗಿರ್ತೈತಿ. ಹಾಗಾಗಿ ಎಂತಹ ಸರಕುಗಳನ್ನು ಉತ್ಪಾದಿಸಬೇಕು ಅನ್ನುವಂತಹ ಒಂದು ಪ್ರಶ್ನೆ ನಮ್ಗೆ ಏನಾಗ್ತೈತಿ, ಕಾಡ್ತಾ ಇರ್ತೈತಿ ಅಂತ ನಾವು ಹೇಳ್ತೀವಿ. ಇದಿಷ್ಟು ಏನೈತಿ ನಿಮ್ಗ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ. ಇದನ್ನು ಸಹ ನಿಮ್ಗೆ ಏನ್ ಮಾಡ್ತಾನ ಅಂತಂದ್ರೆ 4 ಮಾರ್ಕ್ಸ್ ಕೇಳುವಂತ ಕ್ವಶನ್ ಆಗಿರ್ತೈತಿ ಅಂತ ಹೇಳ್ತೀವಿ. ಓಕೆ.